ತೆಗಿ ಬಾಗ್ಲು. ಬಾಗಿಲು ತೆಗೀರಿ. ಬಾಗ್ಲು ತೆಗಿ. ಬಾಗಿಲು ತೆಗೀರಿ. ಲಕ್ಷ್ಮಿ, ಮರ್ಯಾದೆಯಿಂದ ಬಾಗ್ಲು ತೆಗಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಗ್ಲು ತೆಗಿ. ನಾನ್ ತೆಗಿಲ್ಲ. ತೆಗಿಯಲ್ಲ ಅಂದ್ರೆ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಬಾಗ್ಲು ಒಡ್ದಾಕಾದ್ರೂ ಒಳಗ್ ಬರ್ತೀನಿ. ನಾನು ಒಳಗಡೆ ಬರಬಾರ್ದು ಅನ್ಕೊಂಡ್ರೆ ನೀನೇ ದುಡ್ಡು ಬಂಗಾರ ಎಲ್ಲ ತಂದ್ಕೊಡು. ತೆಗಿ. ಏನಾಯ್ತೆ? ಫೋನ್ ತೆಗೆದ್ರಾ? ಇಲ್ಲಮ್ಮ. ಯಾಕೆ ಅವ್ರ ಜೊತೆ ಜಗಳ? ಅವನ್ ಒಳಗಡೆ ಬರ್ದಿರೋ ಹಾಗೆ ಅವನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಡೋಣ. ಕೊಟ್ಮೇಲೆ ನಮ್ನ ಏನು ಮಾಡಲ್ಲ ಅಂತ ಹೇಗಮ್ಮ ನಂಬೋದು? ನನಗ್ ಕೋಪ ಬರ್ಸ್ಬೇಡ ಲಕ್ಷ್ಮಿ. ನಾನು ಅನ್ಕೊಂಡಿದ್ ನಡಿಲಿಲ್ಲ ಅಂದ್ರೆ ನಿನ್ ಪ್ರಾಣ ತೆಗೆದಾದ್ರೂ ಸರಿ, ದುಡ್ಡು ಒಡವೆ ಪೂರ್ತಿ ತಗೊಂಡು ಹೋಗ್ತೀನಿ. ಬಾಗ್ಲು ತೆಗಿ. ಬಾಗ್ಲು ತೆಗಿ. ನಾವ್ ಹೀಗೆ ಹೊರಗಡೆ ನಿಂತ್ಕೊಂಡಿದ್ರೆ ಒಳಗಡೆಯಿಂದ ಅವ್ರು ಯಾರಿಗಾದ್ರೂ ಫೋನ್ ಮಾಡ್ತಾರೆ. ನಾವ್ ಹೇಗಾದ್ರೂ ಒಳಗಡೆ ಹೋಗ್ಬೇಕು. ಬಾ. ಅಮ್ಮ, ನಾವು ಹೋಗಿ ಬರ್ತೀವಿ. ನಡಿಯಮ್ಮ. ಅತ್ತೆ, ನೀವಷ್ಟೇ ಅಲ್ಲ, ಬೀದಿಲಿರೋರೆಲ್ಲ ಸೀನಿದ್ರು ಹೋಗದೆ ಇರಲ್ಲ. ಇವತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ ಲಾಸ್ಟ್ ಡೇಟ್. ಇದೇನೆ ನಾನೇನೋ ಬೇಕು ಅಂತ ಸೀನಿರೋ ತರ ಹೇಳ್ತಿದ್ಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ. ಸೀನಿದ್ರೆ ಒಳ್ಳೇದಲ್ಲ ಅಂತಾರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಮೊದಲೇ ಚಳಿಗಾಲ, ನಿಮಗ್ ಸ್ವಲ್ಪ ನೆಗಡಿ ಆಗಿರೋ ಹಾಗಿದೆ. ಅದಕ್ಕೆ ನಿಮ್ಗೆ ಸೀನ್ ಬಂದ್ರೆ ಒಂದಕ್ಕೆ ನಿಲ್ಲಲ್ಲ ಅಲ್ವಾ? ಹಾಗಂತ ನಾವು ಹೋಗದೆ ಇರೋದಕ್ಕಾಗಲ್ಲ ಅಂತ ಹೇಳೋದಕ್ ಬಂದೆ. ಆಫೀಸರ್, ಟೈಮ್ ಆಗ್ತಾ ಇದೆ, ಹೋಗೋಣ ಬನ್ನಿ. ಅಮ್ಮ. ನೋಡಿದ್ರಾತ್ಗೆ ಎಷ್ಟು ಕೊಬ್ಬಂತ. ಸೂರ್ಯಂಗೆ ಟಾರ್ಚ್ ಅಂದ್ರೆ ಇದೇ ಇರ್ಬೇಕೇನೋ. ಕಲ್ಯಾಣಿ ನನ್ನ ಬಗ್ಗೆ ತುಂಬಾ ಕೇವಲವಾಗಿ ಯೋಚಿಸ್ತಾ ಇದ್ದಾಳೆ. ನೋಡ್ತಾ ಇರು, ಅವಕಾಶ ನೋಡಿ ಕೊಟ್ರೆ ಮತ್ತೆ ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿಗೆ ಹೋಗ್ತಾಳೆ. ತೆಗಿಯ ಬಾಗ್ಲು. ತೆಗಿ. ಹಲೋ ಅಕ್ಕ, ನಾನು ಮಹಾಲಕ್ಷ್ಮಿ. ಹೇಳು ಲಕ್ಷ್ಮಿ. ಇಲ್ಲಿ ಸಿದ್ದು ಸಂಪದ ಬಂದು ದೊಡ್ಡ ಜಗಳ ಮಾಡ್ತಿದಾರಕ್ಕ. ಮನೇಲಿರೋ ದುಡ್ಡು ಒಡವೆ ಕೊಡ್ಲಿಲ್ಲ ಅಂದ್ರೆ ಪ್ರಾಣ ತೆಗಿತೀವಿ ಅಂತಿದ್ದಾರೆ. ಈ ವಿಷಯನ ತಕ್ಷಣ ಶೌರ್ಯ ಅವ್ರಿಗೆ ಹೇಳಿ ನಮ್ಮನ್ನ ಕಾಪಾಡು ಅಂತ ಹೇಳು ಅಕ್ಕ. ಇಡ್ತೀನಿ. ಈ ಫೋನ್ ನಾನ್ ತೆಗ್ದಿದ್ದಕ್ಕೆ ಸರಿ ಹೋಯ್ತು. ಅದೇ ಬೇರೆ ಯಾರಾದ್ರೂ ತೆಗ್ದಿದ್ರೆ ನನ್ನ ತಮ್ಮ ಶೌರ್ಯನ್ ಕೈಯಲ್ಲಿ ಬಲಿ ಆಗೋಗ್ತಿದ್ದ. ಲಕ್ಷ್ಮಿ ಅಂತ ಪ್ರಯತ್ನ ಮಾಡ್ತಿದ್ದಾಳೆ, ಹುಷಾರಾಗಿರುವಂತ. ಸಿದ್ದು ಕಾಲ್ ಮಾಡಿ ಹೇಳಬೇಕು. ಅಯ್ಯೋ, ಸಿದ್ದು ಲಕ್ಷ್ಮಿ ಮನೆ ಮುಂದೆ ಇದ್ದಾನೆ ಅಂತ ಶೌರ್ಯ ಗೊತ್ತಾಗೋಗೂ ಮುಂಚೆ ಅವ್ರನ್ನ ಅಲ್ಲಿಂದ ಹೋಗು ಅಂತ ಹೇಳಬೇಕು. ಬಾಗಿಲು ತೆಗಿರಿ. ಬಾಗಿಲು ತೆಗಿರಿ. ತೆಗಿರಿ. ಛೇ, ಅಪ್ಪ, ಇವನೇನ್ ನನ್ನ ಕಾಲ್ ಕಟ್ ಮಾಡ್ತಿದ್ದಾನೆ.
ಫೋನ್ ಎತ್ತಿ ಸಾಯೋ, ಇಲ್ಲ ಅಂದ್ರೆ ಆ ಶೌರ್ಯ ಕೈಯಲ್ಲಿ ನೀನ್ ಸಾಯ್ತೀಯ. ಬಾಗಿಲು ತೆಗೀರಿ. ತೆಗೀರಿ ಬಾಗ್ಲು. ಮಧ್ಯದಲ್ಲಿ ಫೋನ್ ಒಂದು. ನಮ್ ಟೆನ್ಷನ್ ಅಲ್ಲಿ ನಾವಿದ್ರೆ ಯಾರ್ದು ಫೋನು? ಇನ್ಯಾರು? ನಮ್ಮ ಅಕ್ಕ. ಬಾ, ಇಷ್ಟು ಸರಿ ಫೋನ್ ಮಾಡಿದ್ರು ಯಾಕೋ ತೆಗಿಲಿಲ್ಲ? ನಿನ್ನಿಂದ ನಾನ್ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ ಕಣೋ. ನಾನೊಂದು ಮುಖ್ಯವಾದ ಕೆಲಸದಲ್ಲಿದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಏನೋ ಅಂತ ಮುಖ್ಯವಾದ ಕೆಲಸ? ಲಕ್ಷ್ಮಿ ಮನೇಲಿ ಕಳ್ತನ ಮಾಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೀರಾ ಇಬ್ರು, ಅಷ್ಟೇ ಅಲ್ವಾ? ನೋಡ್ದ ಹೇಳ್ತಿದ್ಯಾ ಅಥವಾ ನೀನೇನಾದ್ರೂ ಬಂದಿದ್ಯಾ? ಬಾ, ನಾನ್ ಬಂದಿದ್ರೆ ಫೋನ್ ಯಾಕೋ ಮಾಡ್ತಿದ್ದೆ? ನೇರವಾಗಿ ಬಂದು ನಿನಗೆ ಚೆನ್ನಾಗಿ ಬಾರಿಸ್ತಿದ್ದೆ. ನನ್ನ ಕೆಲ್ಸದಲ್ಲಿ ನಾನಿದ್ರೆ ನಿನ್ ಗೋಳೆ ಏನೇ? ಏನೋ ಗೋಳು ಅಂತೀಯಾ? ನೀನು ಸಂಪದ ಮನೆಗೆ ಬಂದಿದ್ದೀರಾ ಅಂತ ಲಕ್ಷ್ಮಿ ಶೌರ್ಯಗೆ ಹೇಳಕ್ ಇಲ್ಲಿಗೆ ಫೋನ್ ಮಾಡಿದ್ಲು. ಆ ಫೋನ್ ಕಾಲ್ನ ನಾನ್ ರಿಸೀವ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಸಾವು ನಿನ್ನ ಹುಡುಕೊಂಡ್ ಬರ್ತಿತ್ತು. ವಿಷಯ ಶೌರ್ಯ ಗೊತ್ತಾಗೋಕ್ಕೂ ಮುಂಚೆ ನೀವ್ ಅಲ್ಲಿಂದ ಹೊರಟೋಗ್ರೋ. ಹೋಗಲ್ಲ, ನನಗೆ ದುಡ್ಡು ಬೇಕು, ಅದನ್ನ ತಗೊಂಡೇ ಹೋಗ್ತೀನಿ. ಲೇ, ನೀನ್ ಮಾಡ್ಬೇಕು ಅನ್ಕೊಂಡಿರೋದನ್ನ ಬೇಗ ಮಾಡಿ ಅಲ್ಲಿಂದ ತೊಲಗು, ಇಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕುದ್ಯಾ ಕಣೋ. ನನ್ನ ಬಗ್ಗೆ ನೀನೇನ್ ಭಯ ಪಡ್ಬೇಡ, ನನ್ನ ಕೆಲಸ ನಾನು ಮಾಡಕ್ ಬಿಡು. ಲೇ, ಏನಂತೆ? ನೀನ್ ಅಂದಂಗೆ ನಾವು ಬಂದಿರೋ ವಿಷಯ ಶೌರ್ಯಾಗ ಹೇಳ್ಬೇಕು ಅಂತ ಹೊರಟಿದ್ದಾಳೆ ಲಕ್ಷ್ಮಿ. ಮಾಡ್ತೀನಿ ಅವಳಿಗೆ. ಬಾಗಿಲು ತೆಗಿ. ನಾವು ಬೇಗ ದುಡ್ಡು ತಗೊಂಡು ಇಲ್ಲಿಂದ ಹೊರಡ್ಬೇಕು. ಏನಾದ್ರೂ ಮಾಡು. ಬಾಗಿಲು ತೆಗಿ. ಬಾಗಿಲು ತೆಗೀರಿ. ತೆಗಿ. ಅತ್ತೆ, ಏನ್ ನೋಡ್ತಿದ್ಯೆ? ಹಾ, ಮಾತಾಡು. ಏನತ್ತೆ ಇವಾಗ ನಾನು ಏನ್ ಮಾಡ್ದೆ ಅಂತ ಹೊಡೆದ್ರಿ? ಬಾಯ್ ಮುಚ್ಚು. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿತಾ ನಾನು ಯಾರು ನೋಡಿಲ್ಲ ಅನ್ಕೊಂಡ್ ಹಾಗೆ ನೀನೇನ್ ಮಾಡ್ತಿದ್ಯೋ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅನ್ಕೋತಿದ್ಯಾ? ಛೀ, ನಿನ್ ತಮ್ಮ ಮಾಡ್ತಿರೋ ಕೆಟ್ಟ ಕೆಲ್ಸಗಳಿಗೆ ನಿನ್ ಸಹಾಯ ಇದೆ ಅಂತಾನೂ ಆಯ್ತು. ಅವನ್ ಮಾಡೋ ಕೆಲ್ಸಗಳಿಗೆ ಅಡ್ಡಿ ಮಾಡೋದ್ ಬಿಟ್ಟು ಫೋನ್ ಮಾಡಿ ಸಹಾಯ ಮಾಡ್ತಿದ್ಯಾ? ಏನ್ ಪಲ್ಲವಿ, ಸಿದ್ದು ಇಷ್ಟೆಲ್ಲ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ದು ಕೂಡ ನೀನ್ ಅವನಿಗೆ ಸಹಾಯ ಮಾಡ್ತಿದ್ಯಲ್ಲ? ಅವರಿಬ್ರು ಸೇರಿ ಲಕ್ಷ್ಮಿ ಮನೆಗೆ ಕಳ್ತನ ಮಾಡೋದಕ್ಕೆ ಹೋದ್ರೆ ಇದು ತಪ್ಪು ಅಂತ ಹೇಳ್ದೇನೆ ಏನ್ ನೀನ್ ಮಾಡ್ತಿರೋ ಕೆಲ್ಸ? ಬೇರೆಯವ್ರ ದುಡ್ಡು ತಗೊಂಡ್ರೆ ಅದು ಕಳ್ತನ. ಅದು ನಮ್ ಸೋದರ ಮಾವನ ಆಸ್ತಿ. ನಮಗ್ ಬರ್ಬೇಕಾಗಿರೋದನ್ನ ನನ್ ತಮ್ಮ ತಗೊಳಕ್ ಹೋಗಿದ್ದಾನೆ. ಛೀ, ಬಾಯ್ ಮುಚ್ಚು. ತಗೊಳ್ಳೋದಕ್ಕೂ ದೋಚೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ? ಮೊದ್ಲಿಂದನೂ ನಾನು ನಿಮಗೆ ಹೇಳ್ತಾನೆ ಇದ್ದೆ ಅಮ್ಮ, ಯಾರಾದ್ರೂ ನನ್ನ ಮಾತು ಕೇಳಿದ್ರ? ಇವಳು ವರ್ತನೆ ಚೆನ್ನಾಗಿಲ್ಲ, ಇವಳು ನಮ್ಮ ಮನೆಯಿಂದ ಕಳಿಸ್ಬಿಡೋಣ ಅಂತ. ಈಗ ನೋಡಿ ಏನಾಯ್ತು. ಈಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಪಲ್ಲವಿ ಬಗ್ಗೆ ಅಲ್ಲ, ಲಕ್ಷ್ಮಿ ಅವ್ರ ಬಗ್ಗೆ. ಶೌರ್ಯಂಗ್ ಫೋನ್ ಮಾಡಿ ಅವ್ರ ವಿಷಯ ಹೇಳಿದ್ರೆ ನೇರವಾಗಿ ಹೋಗಿ ಅವ್ರನ್ನ ಸುಟ್ಟು ಹಾಕ್ತಾನೆ, ದರಿದ್ರ ಬಿಟ್ಟು ಹೋಗತ್ತೆ. ಬೇಡ ಅತ್ಗೆ, ಪ್ಲೀಸ್ ಅತ್ಗೆ. ಶೌರ್ಯಗ್ ಅವನ್ ಬಗ್ಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ನಮ್ಗಿರೋದು ಅವನೊಬ್ನೇ ಅತ್ಗೆ. ಅವನನ್ನ ಬಿಟ್ಬಿಡಿ ಅತ್ಗೆ, ಪ್ಲೀಸ್ ಅತ್ಗೆ. ನಿನ್ ತಮ್ಮನಿಂದ ಯಾರೋ ಒಬ್ರಿಗ್ ನೋವಾಗಿದ್ದಿದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದಾಗಿತ್ತು. ಆದ್ರೆ ಅವನು ಚಿಕ್ಕ ಮಕ್ಕಳ ಹಾಗೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾನೆ. ಅವನನ್ನು ಕ್ಷಮಿಸೋದು ಅಂದ್ರೆ ಅವನ್ ತಪ್ಪಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಇವತ್ತವನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ. ಅತ್ಗೆ, ನನ್ನ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ. ಅವನ್ ನಿಮ್ ತಮ್ಮ ಆಗಿದ್ರೆ ನೀವ್ ಹೀಗೆ ಮಾಡ್ತೀರಾ? ತಮ್ಮನೇ ಅಲ್ಲ, ನಾನ್ ಹೆತ್ತು ಮಗ ಆಗಿದ್ರು ಸರಿ, ತಪ್ಪು ಮಾಡಿದ್ರೆ ಅದು ತಪ್ಪೇ. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಿಜವಾಗ್ಲೂ ಅವ್ನು ನನ್ನ ತಮ್ಮನೇ ಆಗಿದ್ದಿದ್ರೆ ಮೊದಲನೇ ಸಲ ತಪ್ಪು ಮಾಡಿದಾಗ ನಾನು ಅವನ್ನ ಕ್ಷಮಿಸ್ತಿದ್ದೆ. ಮತ್ತೆ ತಪ್ಪು ಮಾಡಿದ್ರೆ ಸಾಯಿಸೇ ಬಿಡ್ತಿದ್ದೆ ಅಷ್ಟೇ ಹೊರತು ನಿನ್ ಹಾಗೆ ಅಂಥವನ್ನ ಬಿಟ್ಬಿಡಿ ಅಂತ ಬೇಡ್ಕೋತಾ ಇರ್ಲಿಲ್ಲ.
ಇಷ್ಟು ದಿನಕ್ಕೆ ಈ ಶಿವಪಾರ್ವತಿ ಮಗಳ ಹಾಗೆ ಯೋಚನೆ ಮಾಡಿದ್ಯಾ? ಶೌರ್ಯಂಗ್ ಫೋನ್ ಮಾಡು. ಬೇಡ ಅದ್ಗೆ, ಪ್ಲೀಸ್ ಅದ್ಗೆ, ನಿಮ್ ಕಾಲಿಗೆ ಬೀಳ್ತೀನಿ ಅದ್ಗೆ. ಶೌರ್ಯಂಗೆ ನನ್ನ ತಮ್ಮನ ಬಗ್ಗೆ ಹೇಳ್ಬೇಡಿ ಅದ್ಗೆ, ಪ್ಲೀಸ್ ಅದ್ಗೆ. ನೀನ್ ಬಾಯಿ ಮುಚ್ತೀಯಾ ಇಲ್ವಾ? ಏನಾಯ್ತಕ್ಕ? ಫೋನ್ ಹೋಗ್ತಾ ಇಲ್ಲ ಕಣೋ. ಶೌರ್ಯಂಗೆ ಫೋನ್ ಹೋಗ್ತಿಲ್ಲ ಅಂದ್ರೆ ಅನುಪಮಂಗ್ ಮಾಡು. ಅಲ್ಲಿ ಮಹಾಲಕ್ಷ್ಮಿ ಎಷ್ಟು ಅಪಾಯದಲ್ಲಿದ್ದಾಳೋ ಏನೋ. ಮಾಡು ಮಾಡು, ಬೇಗ ಮಾಡು. ಅನುಪಮ ಫೋನು ಸ್ವಿಚ್ ಆಫ್ ಬರ್ತಿದೆ ಅಮ್ಮ. ಕಲ್ಯಾಣಿ ಅವ್ರ ಜೊತೆಲೇ ಇದ್ದಾಳಲ್ವಾ, ಕಲ್ಯಾಣಿಗೆ ಫೋನ್ ಮಾಡು. ಏನಿದು ಅತ್ತೆ ಕಾಲ್ ಮಾಡ್ತಿದ್ದಾರೆ? ಮತ್ತೆ ಏನ್ ಪಿತೂರಿನೋ ಏನೋ. ಹಲೋ ಅತ್ತೆ. ಕಲ್ಯಾಣಿ, ಆ ಸಿದ್ದು ಸಂಪದ ಲಕ್ಷ್ಮಿ ಅವ್ರ ಮನೆಗೆ ಹೋಗಿದಾರಂತೆ. ಪಾಪ ಲಕ್ಷ್ಮಿ ಪ್ರಾಣ ಭಯದಿಂದ ಫೋನ್ ಮಾಡಿದ್ರು. ಅರ್ಜೆಂಟ್ ಆಗಿ ಶೌರ್ಯನ ಲಕ್ಷ್ಮಿ ಅವ್ರ ಮನೆಗೆ ಹೋಗೋಕ್ ಹೇಳು. ಯಾವುದೋ ಒಂದ್ ರೀತಿಯಲ್ಲಿ ಆಫೀಸರ್ ನಮ್ ಜೊತೆ ಬರ್ದೇ ಇರೋ ಹಾಗೆ ಮಾಡ್ಬೇಕು. ನಾವ್ ಒಟ್ಟಿಗೆ ಇರಬಾರ್ದು. ಇದೇ ಅಲ್ವಾ ನಿಮ್ಗೆ ಬೇಕಾಗಿರೋದು? ಅದಕ್ಕೆ ತಾನೇ ಫೋನ್ ಮಾಡ್ತಾ ಇರೋದು. ಏಯ್, ತಲೆ ಕೆಟ್ಟೋಳೆ, ನಾನ್ ಹೇಳ್ತಿರೋದು ನಿಜ. ಅಲ್ಲಿ ಲಕ್ಷ್ಮಿ ಪ್ರಾಣ ಹೋಗೋ ತರ ಇದೆ. ಮೊದ್ಲು ಅವನನ್ನ ಹೋಗಕ್ ಹೇಳು. ನಿಮಗ್ ಬೇಕಾಗಿರೋದು ನಾವಿಬ್ರು ಒಟ್ಟಿಗೆ ಇರಬಾರ್ದು ಅನ್ನೋದು ಅಷ್ಟೇ ಅಲ್ವಾ? ಅಯ್ಯೋ, ಅದಕ್ಕೆ ಆಫೀಸರ್ಗೆ ಯಾಕೆ ತೊಂದರೆ ಕೊಡ್ಬೇಕು? ಅಮ್ಮನೂ ನಾನು ಆಟೋನಲ್ಲೇ ಮನೆಗೆ ಬರ್ತೀವಿ. ಅವಾಗ ನಿಮಗ್ ಸಂತೋಷ ಆಗತ್ತಾ? ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅಲ್ಲೊಬ್ರು ವ್ಯಕ್ತಿ ಪ್ರಾಣ ಅಪಾಯದಲ್ಲಿದೆ ಅಂದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ. ಲಕ್ಷ್ಮಿ ಅಪಾಯದಲ್ಲಿದ್ದೀನಿ ಅಂತ ಎಲ್ರಿಗೂ ಫೋನ್ ಮಾಡಿದ್ದಾರೆ ಅಂದ್ರೆ ನಿನಗೂ ಫೋನ್ ಮಾಡಿರ್ತಾರೆ. ಒಂದ್ಸಲ ನೋಡ್ಕೋ, ಅವಾಗಾದ್ರೂ ನಿನ್ಗೆ ಅರ್ಥ ಆಗತ್ತೆ. ಅಯ್ಯೋ, ನೋಡ್ಕೊಳ್ಳಿಲ್ವಲ್ಲ. ಆಫೀಸರ್, ನಾವು ಅರ್ಜೆಂಟ್ ಆಗಿ ಲಕ್ಷ್ಮಿ ಮನೆಗೆ ಹೋಗ್ಬೇಕು. ಯಾಕೆ, ಏನಾಯ್ತು? ಆ ಸಿದ್ದು ಸಂಪದ ಲಕ್ಷ್ಮಿ ಅವ್ರ ಮನೆ ಹತ್ರನೇ ಇದ್ದಾರಂತೆ. ಲಕ್ಷ್ಮಿ ತೊಂದ್ರೆಲ್ ಸಿಕ್ಕಾಕೊಂಡಿದ್ದೀನಿ, ಕಾಪಾಡಿ ಅಂತ ಫೋನ್ ಮಾಡಿದ್ಲಂತೆ. ಅವ್ರು ಅಲ್ಲಿದ್ರೆ ನಮ್ಮವ್ರು ಏನ್ ಮಾಡ್ತಿದ್ದಾರೆ? ಹೇಳು ಶೌರ್ಯ. ವಾಸು, ನೀವು ಲಕ್ಷ್ಮಿ ಮನೆ ಹತ್ರ ಇಲ್ವಾ? ಇಲ್ಲ ಶೌರ್ಯ, ಸಿದ್ದು ಅವರನ್ನ ಹುಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಹೋಗ್ಲಿ, ಲಕ್ಷ್ಮಿ ಅವ್ರ ಮನೆಗೆ ನೀನ್ ಯಾರನ್ನಾದ್ರೂ ಕಾನ್ಸ್ಟೇಬಲ್ಸ್ನ ಕಳ್ಸಿದ್ಯಾ? ಇಲ್ಲ ಶೌರ್ಯ, ಅವ್ರು ಹೇಗೂ ಅಲ್ಲಿಲ್ಲ ಅಂತ ಅವ್ರನ್ನ ಹುಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಅವನ್ ಬುದ್ಧಿ ಉಪಯೋಗಿಸಿ ನಿಮ್ಮನ್ನ ಡೈವರ್ಟ್ ಮಾಡಿದ್ದಾನೆ. ಇವಾಗ ಅವರಿಬ್ರು ಲಕ್ಷ್ಮಿ ಮನೆ ಹತ್ರನೇ ಇದಾರಂತೆ. ನಾನು ಈಗಲೇ ಬರ್ತಾ ಇದ್ದೀನಿ, ನೀನು ಕೂಡ ಅಲ್ಲಿಗೆ ಬಂದ್ಬಿಡು. ಸರಿ ಶೌರ್ಯ. ಆಫೀಸರ್, ಅವನು ಮೊದಲೇ ಕೆಟ್ಟವನು. ಲಕ್ಷ್ಮಿಗೆ ಏನ್ ತೊಂದರೆ ಕೊಟ್ಟಿದ್ದಾನೋ. ಬೇಗ ಹೋಗಿ ಆಫೀಸರ್. ಸ್ಯಾಮ್,
ನಡಿ ಬ್ಯಾಕ್ ಸೈಡ್ ಇಂದ ಏನಾದ್ರೂ ದಾರಿ ಇದೆಯಾ ನೋಡೋಣ. ಏನೇ ಏನು ಶಬ್ದನೇ ಬರ್ತಿಲ್ಲ. ಅಮ್ಮ ಕಿಚನ್ ಡೋರ್ ಓಪನ್ ಇದೆ ಅಮ್ಮ. ನಡಿಯಮ್ಮ. ಬಾಗ್ಲು ಹಾಕೊಂಡು ಒಳಗ್ ಕೂತ್ಕೊಂಡ್ರೆ ಬರಕ್ಕಾಗಲ್ಲ ಅನ್ಕೊಂಡ್ರಾ? ಲೇ ದುಷ್ಟ, ಇನ್ನು ಎಷ್ಟು ಕೆಟ್ಟ ಕೆಲಸ ಮಾಡ್ತೀಯೋ? ಇನ್ ಮಾಡಲ್ಲ, ಇದೇ ಲಾಸ್ಟ್. ಮರ್ಯಾದೆಯಿಂದ ಹೋಗಿ ದುಡ್ಡು ಬಂಗಾರ ಬ್ಯಾಗಲ್ಲಿ ಹಾಕೊಂಡು ತಗೊಂಡ್ ಬಾ. ಪ್ರಾಣ ಹೋದ್ರೂ ₹1 ಕೂಡ ಕೊಡಲ್ಲ. ಓಹೋ, ನಿನ್ ಪ್ರಾಣ ಹೋದ್ರೆ ಕೊಡಲ್ಲ, ಇವಳು ಪ್ರಾಣ ಹೋದ್ರೆ ಕೊಡ್ತೀಯಾ? ಸಾಯಿಸ್ಬಿಡ್ತೀನಿ, ಹೋಗು. ಒಂದ್ ಹೆಜ್ಜೆ ಮುಂದೆ ಇಟ್ಟು ಇವಳನ್ನ ಸಾಯಿಸ್ಬಿಡ್ತೀನಿ, ಹೋಗು. ಲಕ್ಷ್ಮಿ, ಲೋ ಬಿಡು ಪ್ಲೀಸ್, ಪ್ಲೀಸ್ ಇದ್ದು ಬಿಡು. ಹೋಗು, ಹತ್ರ ಬರ್ಬೇಡ. ಲೇ, ನನ್ ಮಗಳಿಗೆ ಏನು ಮಾಡ್ಬೇಡ. ನೀನ್ ಕೆಟ್ಟವನು ಅಂತ ಗೊತ್ತಿದ್ರು ಸೋದರಳಿ ಅಲ್ವಾ ಅಂತ ಕಾಪಾಡ್ದ ನನ್ ಗಂಡ. ಅದಕ್ಕೆ ಇದೇನಾ ನೀನ್ ತೋರಿಸ್ತಾರೋ ವಿಶ್ವಾಸ. ಲಕ್ಷ್ಮಿನ ಬಿಟ್ಬಿಡು ಪ್ಲೀಸ್ ಕಣೋ. ನೀನ್ ಸೆಂಟಿಮೆಂಟ್ ಡೈಲಾಗ್ ಬಿಟ್ಟು ಹೋಗಿ ದುಡ್ಡು ಬಂಗಾರ ತಗೊಂಡ್ ಬಾ. ಇಲ್ಲ ಅಂದ್ರೆ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ. ಒಂದ್ ಹೆಜ್ಜೆ ಮುಂದೆ ಇಟ್ರು ಪ್ರಾಣ ಹೋಗುತ್ತೆ. ಹೋಗಿ ದುಡ್ಡು ತಗೊಂಬಾ. ಅವಳಿಗೇನು ಮಾಡ್ಬೇಡ ಸಿದ್ದು. ಹೇಳಿದ್ ಮಾಡು. ಮಾತಾಡ್ತಾ ನಿಂತ್ಕೊಂಡಿದ್ರೆ ಅನವಶ್ಯಕವಾಗಿ ನಿನ್ ಮಗಳ ಪ್ರಾಣ ಹೋಗುತ್ತೆ. ಹೋಗ್ ದುಡ್ಡು ತಗೊಂಬಾ. ಇರು, ಈಗ್ಲೇ ತಗೊಂಡ್ ಬರ್ತೀನಿ. ಲಕ್ಷ್ಮಿನೇನು ಮಾಡ್ಬೇಡ ಪ್ಲೀಸ್, ತಗೊಂಡ್ ಬರ್ತೀನಿ. ಹೋಗು. ಪಿಕ್ ಮಾಡ್ತಾ ಇಲ್ಲ. ಎಷ್ಟೊತ್ತು? ಬೇಗ ಹೋಗಿ ಆಫೀಸರ್. ಲಕ್ಷ್ಮಿ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅಮ್ಮ, ಸ್ವಲ್ಪ ಹೊತ್ತು ನೀನು ಇಲ್ಲೇ ಹುಷಾರಾಗಿ. ಸರಿ, ಹುಷಾರು. ಲಕ್ಷ್ಮಿ, 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 ಆ ಕಡೆ ನೋಡೋಣ ಬಾ. ಬಾ, ಆ ಕಡೆ ನೋಡೋಣ ಬಾ. ಸಿದ್ದು, ಶೌರ್ಯ, ಸಿದ್ದು, ಲಕ್ಷ್ಮಿ, ಸಿದ್ದು ನೋ. ಶೌರ್ಯ ಗನ್ ಡೌನ್. ಸಿದ್ದು, ಮರ್ಯಾದೆಯಿಂದ ಮಹಾಲಕ್ಷ್ಮಿನ ಬಿಟ್ಬಿಡು. ಶೌರ್ಯ, ಒಂದ್ ಹೆಜ್ಜೆ ಮುಂದೆ ಇಟ್ರು ಮಹಾಲಕ್ಷ್ಮಿ ಸಾಯಿಸ್ಬಿಡ್ತೀನಿ. ಏಯ್ ಸಿದ್ದು, ಶೌರ್ಯ, ಶೌರ್ಯ ಗನ್ ಡೌನ್. ಗನ್ ಡೌನ್. ಏಯ್, ಮರ್ಯಾದೆಯಿಂದ ಲಕ್ಷ್ಮಿನ್ ಬಿಟ್ಬಿಡು. ಒಳಗಡೆಯಿಂದ ನನಗೆ ಬೇಕಾಗಿರೋದು ಬಂದ್ರೆ ನಾನೇ ಮಹಾಲಕ್ಷ್ಮಿನ್ ಬಿಟ್ಟೋಗ್ತೀನಿ. ಏಯ್, ಬಿಡೋ ಅವಳನ್ನ. ಇಲ್ಲ ಅಂದ್ರೆ ಅನ್ಯಾಯವಾಗಿ ನನ್ನ ಕೈ ನಾನೇ ಸಾಯ್ತ್ಯಾ. ಹೇಳ್ದೆ ಅಲ್ವಾ ಶೌರ್ಯ, ನನಗೆ ಬರ್ಬೇಕಾಗಿರೋದು ಬಂದ್ರೆ ಬಿಟ್ಟು ಹೋಗ್ತೀನಿ ಅಂತ. ಬೇಡ ಶೌರ್ಯ, ಮುಂದೆ ಬರ್ಬೇಡ. ಬಿಡೋ ಲಕ್ಷ್ಮಿನ. ಶೌರ್ಯ ಗನ್ ಡೌನ್. ಶೌರ್ಯ ಮುಂದಕ್ಕೆ ಬರ್ಬೇಡ. ಬಿಡೋ ಶೌರ್ಯ.
ಅನ್ಯಾಯವಾಗಿ ನನ್ನ ಕೈಯಿಂದ ಸತ್ತು ಹೋಗ್ತೀಯ. ಬಿಡು ಅವಳನ್ನ. ಒಂದ್ ಹೆಜ್ಜೆ ಮುಂದೆ ಇಟ್ರು ಲಕ್ಷ್ಮಿನ ಸಾಯಿಸ್ಬಿಡ್ತೀನಿ. ಬ್ಯಾಕ್ ಬ್ಯಾಕ್. ಸಂಪದ ಬ್ಯಾಗ್ ತಗೋ. ಶೌರ್ಯ ಮುಂದಕ್ಕೆ ಬರಬೇಡ.